ಕೆಎಚ್ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಪಟ್ಟಣದಲ್ಲಿ ಸಾಯಿ ಮಂದಿರದಲ್ಲಿ ವಿಶೇಷ ಪೂಜೆ. ಹಿರಿಯ ಮುತ್ಸದಿ, ಅನುಭವಿ ರಾಜಕಾರಣಿ ಹಾಗೂ ಶಿಡ್ಲಘಟ್ಟದ ಹೆಮ್ಮೆಯ ನಾಯಕ ಸನ್ಮಾನ್ಯ ಕೆಎಚ್ ಮುನಿಯಪ್ಪ ಅವರಿಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸಂಪುಟದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಸ್ಥಾನ ನೀಡಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿ ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ವಿಶೇಷ ಪೂಜೆ ಸಲ್ಲಿಸಿ ಶುಭ ಹಾರೈಸಿದರು. ಕೆಎಚ್ ಮುನಿಯಪ್ಪ ಅವರು ಸಾಯಿಬಾಬಾರ ಪರಮ ಭಕ್ತರಾಗಿರುವ ಹಿನ್ನೆಲೆಯಲ್ಲಿ ಗುರುವಾರದಂದು ಪಟ್ಟಣದಲ್ಲಿ ಶ್ರೀ ಸಾಯಿ ಮಂದಿರದಲ್ಲಿ ಕೆಎಚ್ ಮುನಿಯಪ್ಪ ಅವರ ಹೆಸರಿನಲ್ಲಿ ವಿಶೇಷ ಪೂಜೆ, ಮಹಾಮಂಗಳಾರತಿ ಹಾಗೂ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. ಕೆಪಿಸಿಸಿ ಜಿಲ್ಲಾ ಮಾಧ್ಯಮ ವಕ್ತಾರ ಹಾಗೂ ಮಾದರ ಮಹಾಸಭಾ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಬಿ. ವಿಶ್ವನಾಥ್ ಅವರ ಕುಟುಂಬದ ವತಿಯಿಂದ ಈ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದೇವರ ಪಲ್ಲಕ್ಕಿಯನ್ನು ಹೊತ್ತು ಭಕ್ತಿಭಾವದಿಂದ ಪೂಜೆ ಸಲ್ಲಿಸಿದ ವಿಶ್ವನಾಥ್ ಕುಟುಂಬ ಕೆಎಚ್ ಮುನಿಯಪ್ಪ ಅವರಿಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ, ಐಶ್ವರ್ಯ, ನೆಮ್ಮದಿ ಹಾಗೂ ಜನಸೇವೆಗೆ ಇನ್ನಷ್ಟು ಶಕ್ತಿ ದೊರೆಯಲಿ ಎಂದು ಸಾಯಿಬಾಬಾರಲ್ಲಿ ಪ್ರಾರ್ಥಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಬಿ. ವಿಶ್ವನಾಥ್, ನಮ್ಮ ನಾಯಕರಾದ ಕೆಎಚ್ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯಂತಹ ಮಹತ್ವದ ಜವಾಬ್ದಾರಿ ನೀಡಿರುವುದು ನಮಗೆಲ್ಲರಿಗೂ ಬಹಳ ಸಂತಸ ತಂದಿದೆ. ಅವರ ದೀರ್ಘಕಾಲದ ರಾಜಕೀಯ ಅನುಭವ ಮತ್ತು ಸಾಮಾಜಿಕ ಬದ್ಧತೆಯನ್ನು ಪರಿಗಣಿಸಿ ಅವರಿಗೆ ಈ ಜವಾಬ್ದಾರಿ ನೀಡಿರುವ ಹೈಕಮಾಂಡ್ ಹಾಗೂ ಕಾಂಗ್ರೆಸ್ ಪಕ್ಷದ ವರಿಷ್ಠ ನಾಯಕರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಸಾಯಿಬಾಬಾರ ಪರಮ ಭಕ್ತರಾಗಿರುವ ಮುನಿಯಪ್ಪ ಅವರ ಹೆಸರಿನಲ್ಲಿ ಇಂದು ವಿಶೇಷ ಪೂಜೆ ಸಲ್ಲಿಸಿ ಅವರು ಉತ್ತಮ ಆರೋಗ್ಯದಿಂದ ಜನರ ಸೇವೆಯನ್ನು ಮುಂದುವರಿಸಲಿ ಎಂದು ಪ್ರಾರ್ಥಿಸಿದ್ದೇವೆ ಎಂದು ಹೇಳಿದರು. ನಮಸ್ಕಾರ ಎಲ್ಲರಿಗೂ. ಓಂ ಸಾಯಿರಾಮ್. ಏನಿವತ್ತು ವಿಶೇಷವಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ನಮ್ಮ ಸಚಿವರಾಗಿರುವಂಥ ನಮ್ಮ ಸಾಹೇಬರಾಗಿರುವಂಥ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೊಟ್ಟಿರೋದು ಸ್ವಾಗತಾರ್ಥ. ಕೆಲವು ಗೊಂದಲಗಳಾದರೂ ಆತ ನಂಬಿರುವಂಥ ದೇವರು ಕೈ ಬಿಡಲಿಲ್ಲ. ಆತ ನಂಬಿರುವಂಥದ್ದು ಶಿರಡಿ ಸಾಯಿಬಾಬಾ ಅವ್ರನ್ನೇ. ಸಾಯಿಬಾಬಾ ದೇವರು ಕೈ ಬಿಡಲಿಲ್ಲ ಅನ್ನೋದು ನಮ್ಮ ಒಂದು. ಹಾಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಸಾಹೇಬ್ರ ಹೆಸರಲ್ಲಿ ಅವರಿಗೆ ಕೊಟ್ಟಂಥ ಸ್ಥಾನಮಾನದ ವಿಚಾರವಾಗಿ ನಾವಿತ್ತು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ದೇವೆ. ಕ್ಯಾಬಿನೆಟ್ನಲ್ಲಿ ಅವರಿಗೆ ಕೊಟ್ಟಂತಹ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳು ಧನ್ಯವಾದಗಳನ್ನ ತಿಳಿಸ್ತೇನೆ. ಕಾಂಗ್ರೆಸ್ ಸರ್ಕಾರದ ಎಲ್ಲ ನಮ್ಮ ಹೈಕಮಾಂಡ್ ಏನಿದೆ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಾಗ್ಬೋದು, ಸೋನಿಯಾ ಗಾಂಧಿ ಮೇಡಮ್ ರಾಹುಲ್ ಗಾಂಧಿ ಸಾಹೇಬ್ರಾಗ್ಬೋದು, ಇವರೆಲ್ಲ ಹೈಕಮಾಂಡ್ನಿಂದ ನಿರ್ಧಾರ ಮಾಡಿ ನಮ್ಮ ಸಾಹೇಬರಿಗೆ ಒಂದು ಉನ್ನತವಾದಂಥ ಸ್ಥಾನಮಾನ ಕೊಟ್ಟಿದ್ದಕ್ಕೆ ಅವ್ರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪರವಾಗಿ ಹಾಗೂ ನಮ್ಮ ಸಮುದಾಯದ ಪರವಾಗಿ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ವಿಶೇಷವಾಗಿ ದೇವರು ಇವತ್ತು ನಮಗೊಂದು ಆಶೀರ್ವಾದ ಕೊಟ್ಟಿದ್ದಾರೆ. ಇಡೀ ಸಮುದಾಯವನ್ನು ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟು ಇಡೀ ಸಮುದಾಯವನ್ನು ನೀವು ಯಾವ ರೀತಿ ನಿಭಾಯಿಸ್ಕೊಂಡು ಹೋಗಬೇಕು, ಸಮಾನತೆ ಎಲ್ಲ ಸಮುದಾಯವನ್ನು ಸಮಾನತೆ ರೀತಿಯಲ್ಲಿ ನೀವು ತೆಗೆದುಕೊಂಡು ಹೋಗಬೇಕು ಅಂತೇಳಿ ಒಂದು ಜವಾಬ್ದಾರಿ ಸ್ಥಾನವನ್ನು ಹೈಕಮಾಂಡ್ ಕೊಟ್ಟಿದೆ. ಅದನ್ನು ಸಾಹೇಬರು ನಿರ್ವಹಿಸ್ತಾರೆ. ಎಲ್ಲರಿಗೂ ಸಮಾನತೆಯ ಒಂದು ನ್ಯಾಯವನ್ನು ಒದಗಿಸ್ತಾರೆ ಅಂತೇಳಿ ನಂಬ್ತಾ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ. ಸರ್ಕಾರದ ಜವಾಬ್ದಾರಿ ಹಾಗೂ ವಿಧಾನಸಭಾ ಅಧಿವೇಶನದ ಕಾರ್ಯಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಕೆಎಚ್ ಮುನಿಯಪ್ಪ ಅವರು ಸಾಯಿಬಾಬಾರ ಸನ್ನಿಧಿಗೆ ಖುದ್ದಾಗಿ ಆಗಮಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಮತ್ತು ವಿಶ್ವನಾಥ್ ಕುಟುಂಬದವರು ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ನೆರವೇರಿಸಿದರು. ಪೂಜಾ ಕಾರ್ಯಕ್ರಮದ ಬಳಿಕ ಮಹಾಮಂಗಳಾರತಿ ನೆರವೇರಿಸಿ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಅಲ್ಲದೆ ಕೆಎಚ್ ಮುನಿಯಪ್ಪ ಅವರಿಗೆ ಸಚಿವ ಸ್ಥಾನ ದೊರೆತಿರುವ ಸಂತಸವನ್ನು ಸಿಹಿ ಹಂಚುವ ಮೂಲಕ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸಂಭ್ರಮದಿಂದ ಆಚರಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಕೆಎಚ್ ಮುನಿಯಪ್ಪ ಅವರಿಗೆ ದೊರೆತಿರುವ ಜವಾಬ್ದಾರಿ ಸಾಮಾಜಿಕ ನ್ಯಾಯ, ಶೋಷಿತರು, ದುರ್ಬಲ ವರ್ಗಗಳು ಹಾಗೂ ಸಮಾಜದ ಹಿಂದುಳಿದ ಸಮುದಾಯಗಳ ಕಲ್ಯಾಣಕ್ಕೆ ಮತ್ತಷ್ಟು ವೇಗ ನೀಡಲಿ ಎಂಬ ಆಶಯವನ್ನು ಈ ಸಂದರ್ಭದಲ್ಲಿ ಮುಖಂಡರು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಭಕ್ತರಳ್ಳಿ ಈರಪ್ಪ, ಕಾಂಗ್ರೆಸ್ ಯುವ ಮುಖಂಡ ಚಿದಾನಂದಮೂರ್ತಿ, ಪ್ರಸನ್ನನಾರಾಯಣಸ್ವಾಮಿ, ಮಾದರ ಮಹಾಸಭಾ ಜಿಲ್ಲಾಧ್ಯಕ್ಷ ಪಟ್ಟಣಹಳ್ಳಿ ಕೃಷ್ಣ, NTR, ಮಾದರ ಮಹಾಸಭಾ ತಾಲೂಕು ಅಧ್ಯಕ್ಷ ದೇವರಾಜ್ ಸುಗಟೂರು, ದಿಬ್ಬೂರು ಶ್ರೀನಿವಾಸ್, INTUC ಕುಂದಲಗುರ್ಕಿ ಮುನೀಂದ್ರ, ಕಂಪನಿ ದೇವರಾಜ್, GC ಮುನ್ರಾಜು, ಗಿರೀಶ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಕೆಎಚ್ ಮುನಿಯಪ್ಪ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ ಗೋರ್ಮಡ್ಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಆತ್ಮೀಯ ಬಂಧುಗಳೇ, ಈ ದಿವಸ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೆಎಚ್ ಮುನಿಯಪ್ಪಾಜಿ ಸಾಹೇಬರಿಗೆ ಏನು ಇವತ್ತು ಸಮಾಜ ಕಲ್ಯಾಣ ಇಲಾಖೆಯನ್ನು ಕೊಟ್ಟು ಅವರಿಗೆ ಒಂದು ಉನ್ನತವಾದಂಥ ಸ್ಥಾನಮಾನ ನೀಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ವಿಶ್ವನಾಥ್ ಅವರ ಬಳಗ ಒಂದು ವಿಶೇಷವಾದ ಒಂದು ಪೂಜೆಯನ್ನು ಈ ಒಂದು ಸಾಯಿನಾಥ ಮಂದಿರದಲ್ಲಿ ಇಟ್ಕೊಂಡು ಅವರು ಮುಂದಿನ ದಿನಗಳಲ್ಲಿ ತುಂಬಾ ಯಶಸ್ವಿ ಕಾಣಲಿ, ಮತ್ತೆ ಈ ಒಂದು ರಾಜ್ಯದಲ್ಲಿ ಮುಂದೆ ಅವರಿಗೆ ಒಂದು ಉನ್ನತ ಸ್ಥಾನಮಾನ, ಉಪಮುಖ್ಯಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಅವರಿಗೆ ಒಳ್ಳೆ ಸ್ಥಾನಮಾನ ಸಿಕ್ಲಿ ಅಂತ ಈ ಒಂದು ವಿಶ್ವನಾಥ್ ಅವರ ಕುಟುಂಬದವರ್ಗದಿಂದ ಇವತ್ತು ಅವರಿಗೆ ಒಳ್ಳೆ ಸ್ಥಾನಮಾನ ಸಿಕ್ಲಿ ಅಂತ ಪೂಜೆ ಇಟ್ಕೊಂಡಿದ್ರೆ ನಿಜ ಆ ಒಂದು ದೈವಭಕ್ತಿಯ ಒಂದು ಅವಕಾಶ ಕೆಎಚ್ ಮುನಿಯಪ್ಪ ಅವರಿಗೆ ಸಿಕ್ಲಿ ಅಂತ ಮತ್ತೊಮ್ಮೆ ಈ ಭಗವಂತ ಸಾಯಿನಾಥ ಸ್ವಾಮಿ ಅವರಲ್ಲಿ ಕೇಳಿಕೊಂಡು ನಮ್ಮ ಪ್ರಾರ್ಥನೆಯನ್ನ ಈ ಮುಖಾಂತರ ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಅವಕಾಶಕ್ಕಾಗಿ ವಂದನೆಗಳು.
ಮಾನ್ಯ ನಮ್ಮ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಮತ್ತಷ್ಟು ಸಾರ್ವಜನಿಕ ಜೀವನದಲ್ಲಿ ಉನ್ನತ ಹುದ್ದೆಗೆ ಇರಬೇಕು. ಈಗಾಗಲೇ ನಮ್ಮ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯನ್ನು ಅವರಿಗೆ ಜವಾಬ್ದಾರಿ ವಹಿಸಿದೆ. ಮತ್ತಷ್ಟು ಸಾರ್ವಜನಿಕರ ಬದುಕಿನಲ್ಲಿ ಅವರು ಜನಸೇವೆ ಮಾಡಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಅವಕಾಶ ಇದಾಗಿದೆ. ಹಾಗಾಗಿ ಈ ಸಾಯಿನಾಥ ದೇವಸ್ಥಾನದಲ್ಲಿ ಬಟನಹಳ್ಳಿ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸೋದ್ರ ಮುಖಾಂತರ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಡಲಿ, ಮತ್ತಷ್ಟು ಶಕ್ತಿ ಕೊಡಲಿ ಅಂತೇಳಿ ಇಡೀ ನಮ್ಮ KH ಮುನಿಯಪ್ಪನವರ ಅಭಿಮಾನಿ ಬಳಗ ಇವತ್ತು ಬಯಸ್ತಾ ಇದೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ವಿಶೇಷವಾಗಿ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮಾನ್ಯ ಶ್ರೀ KH ಮುನಿಯಪ್ಪನವರು ಸತತವಾಗಿ 7 ಬಾರಿ ಲೋಕಸಭಾ ಸದಸ್ಯರಾಗಿ 10 ವರ್ಷ ಕೇಂದ್ರದಲ್ಲಿ ಮಂತ್ರಿಗಳ ಕೆಲಸ ಮಾಡಿ ರಾಜ್ಯದಲ್ಲಿ ಕೂಡ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ಪ್ರಸ್ತುತ ಈಗ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾಗಿ ಅತ್ಯುತ್ತಮವಾಗಿ ರಾಜ್ಯಕ್ಕೆ ಸೇವೆ ಸಲ್ಲಿಸಲಿ, ಬಡವರಿಗೆ ಸೇವೆಯನ್ನು ಈ ರಾಜ್ಯದಲ್ಲಿ ಮುಂದುವರಿಲಿಕ್ಕೆ ಏನೇನು ಕಾರ್ಯಕ್ರಮಗಳನ್ನು ಕೊಡಬೇಕು ಅದೆಲ್ಲನೂ ಕೂಡ ಅವರಿಗೆ ಅನುಭವ ಇದೆ. ಹಾಗಾಗಿ ಅವರು ಈ ರಾಜ್ಯದಲ್ಲಿ ಕ್ರಾಂತಿಕಾರಿಕ ಬದಲಾವಣೆಯನ್ನು ಸಮಾಜ ಕಲ್ಯಾಣದಲ್ಲಿ ತರ್ತಾರೆ. ನಮ್ಮ ಕ್ಷೇತ್ರ ಮತ್ತು ಈ ರಾಜ್ಯಕ್ಕೆ ಉತ್ತಮವಾದ ಕೊಡುಗೆಯನ್ನು ಕೊಡಬೇಕು. ಇನ್ನೂ ಮುಂದಿನ ರಾಜಕಾರಣ ಅವರಿಗೆ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಅವಕಾಶವನ್ನು ಈ ರಾಜ್ಯದಲ್ಲಿ ಬರಬೇಕು ಅಂತಕ್ಕಂಥದ್ದು ಈ ಸಾಯಿನಾಥ ಸ್ವಾಮಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಮುಂದಿನ ಆರೋಗ್ಯ ಮತ್ತು ಐಶ್ವರ್ಯವನ್ನು ದೇವರು ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಸರ್. ಎಲ್ರಿಗೂ ಸಾಯಿರಾಮ್ ಅಂತ ಭಾಷಣ ಇದು ಮಾಡ್ತಾ ಇದ್ವಿ. ನಮ್ಮ KH ಮುನಿಯಪ್ಪ ಸಾಹೇಬರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗವ್ರೆ, ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಚೆನ್ನಾಗಿರ್ಲಂತ ನಾವು ಆಸೆ ಇದು ಮಾಡ್ತಾ ಇದ್ವಿ. ಆದರೂ ರಾಜ್ಯಕ್ಕೆ ಎಲ್ಲ ಸೇವೆ ಮಾಡ್ಲಂತ ನಾವು ಆಶಯಿಸ್ತೇವೆ. ಶಿಡ್ಲಘಟ್ಟ ತಾಲೂಕಿನ ಸಮಸ್ತ ನಾಗರಿಕರು ಹಾಗೂ ಈ ರಾಜ್ಯದ ನಾಗರಿಕ ಪರವಾಗಿ ಸನ್ಮಾನ್ಯ KH ಮುನಿಯಪ್ಪಾಜಿ ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಕಾರಣ ಏನಪ್ಪ ಅಂದ್ರೆ ಇವತ್ತು ಶೋಷಿತ ವರ್ಗದಲ್ಲಿ ಇವತ್ತು ಮತ್ತು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಸಮಾಜ ಕಲ್ಯಾಣ ಸಚಿವರಾಗಿ ಆಯ್ಕೆ ಮಾಡಿದಂಥ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಮತ್ತು ರಾಹುಲ್ ಗಾಂಧಿ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಶುಭಾಶಯ ಕೊಡ್ತಾ ಇದ್ದೀವಿ. ಶ್ರೀ KH ಮುನಿಯಪ್ಪ ಅವರಿಗೆ ಅವರು ಒಳ್ಳೆಯ ಉನ್ನತ ಸ್ಥಾನದಲ್ಲಿದ್ದು ಈಗಾಗಲೇ ಅವರು ಕೇಂದ್ರ ಮಂತ್ರಿಗಳಾಗಿ ಮತ್ತು ರಾಜ್ಯ ಸರ್ಕಾರದ ಮಂತ್ರಿಗಳಾಗಿ ಒಳ್ಳೆಯ ಸ್ಥಾನಮಾನವನ್ನು ಗಳಿಸಿದ್ದು ಒಳ್ಳೆಯ ಹೆಸರನ್ನು ಉಳಿಸ್ಕೊಂಡಿರ್ತಾರೆ. ಆದಾಗ್ಯೂ ಸರ್ಕಾರ ಹೇಳಿದಂತೆ ಮಾತು ಕೊಟ್ಟನೆ ಅಂತ ನಡೆದುಕೊಂಡು ಈ ದಿವಸ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಅಧಿಕಾರವನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಆ ಭಗವಂತನವ್ರಿಗೆ ಇನ್ನೂ ಒಳ್ಳೆಯ ಶಕ್ತಿ ಆರೋಗ್ಯ ಕೊಟ್ಟು ಕಾಪಾಡಿ ಇನ್ನೂ ಉನ್ನತ ಒಂದು ಅಧಿಕಾರಕ್ಕೆ ಏರಲಿ ಅಂತೇಳಿ ಆ ಭಗವಂತನು. ಜೈ ಸಾಯಿರಾಮ್. ಈ ದಿನ ನಮ್ಮ ಕರ್ನಾಟಕದ ಮಾದಾರ ಮಹಾಸಭಾದ ರಾಜ್ಯಾಧ್ಯಕ್ಷರಾದ KH ಮುನಿಯಪ್ಪನವರಿಗೆ ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಜನಾಂಗದ ಏಳಿಗೆಗಾಗಿ ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕೆಂದು ಎಲ್ಲ ಒತ್ತಾಯದ ಮೇರೆಗೆ ಘನ ಸರ್ಕಾರದ ಎಲ್ಲ ಮುಖಂಡರು ಸೇರಿ ನಮ್ಮ ನಾಯಕರಾದ KH ಮುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಇಲಾಖೆ ಸ್ಥಾನಮಾನ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಯಜಮಾನರು ಮನಸ್ಸು ಮಾಡಿ ಈ ಇರುವ ದಿನಗಳಲ್ಲಿ ನಮ್ಮ ಜನಾಂಗವನ್ನು ಮೇಲಕ್ಕೆ ಎತ್ತಿ ಎಲ್ಲ ಜನಾಂಗದವ್ರನ್ನ ಒಗ್ಗಟ್ಟಾಗಿ ನಡೆಸ್ಕೊಂಡು ನಮ್ಮ ಜನಾಂಗ ಸ್ವಲ್ಪ ವಂಚಿತರಾಗಿದ್ದಾರೆ, ಅವನು ಸ್ವಲ್ಪ ಉನ್ನತ ಮಟ್ಟಕ್ಕೆ ಏರಿಸ್ಬೇಕೆಂದು ಹೇಳ್ತಾ ನಮ್ಮ KH ಮುನಿಯಪ್ಪನವರಿಗೆ ಸಾಯಿಬಾಬಾ ಮಂದಿರದಲ್ಲಿ ಶುಭಾಶಯಗಳನ್ನು ತಿಳಿಸುತ್ತಾ ಹಾಗೂ ನಮ್ಮ ವಿಶ್ವನಾಥ್ರವರು ನಮ್ಮ ಎಲ್ಲ ಸ್ನೇಹಿತರು ಸೇರಿ ಈ ದಿನ ಅವ್ರ ಏಳಿಗೆಗಾಗಿ ನಾವು ಪೂಜೆಯನ್ನು ಸಲ್ಲಿಸಿರುತ್ತೇವೆ. ನಮಸ್ಕಾರ. ಓಂ ಶ್ರೀ ಸಾಯಿರಾಮ್. ಸಾಯಿರಾಮ್ ಅಂತ ಹೇಳಿದ್ರೆ KH ಮುನಿಯಪ್ಪಣ್ಣ ನೆನಪಾಗುತ್ತೆ ನನಗೆ. ಕಾರಣ ಯಾಕೆ ಅಂದರೆ ಶ್ರೀ ಸಾಯಿನಾಥ ಜ್ಞಾನ ಮಂದಿರ 21 ವರ್ಷಗಳ ಇತಿಹಾಸ, ಅಂದರೆ 21 ವರ್ಷಗಳ ಹಿಂದೆ ಇಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಸತತವಾಗಿ ಸಾಯಿ ದರ್ಶನಕ್ಕೆ ಪ್ರತಿ ಗುರುವಾರನೂ ಬರುವಂಥ ನಿಟ್ಟಿನಲ್ಲಿ KH ಮುನಿಯಪ್ಪಣ್ಣವ್ರು ಮಾಡ್ಕೊಂಡು ಹೋಗ್ತಾ ಇದ್ರು. ಹಿಂದೆ ಏನೋ ಮಾಡ್ಕೊಂಡು ಹೋಗ್ತಾ ಇದ್ರು, ಈಗಲೂ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅವರು ಹಿಂದೆ ಸಿದ್ದರಾಮಯ್ಯನವರ ಒಂದು ಮಂತ್ರಿಮಂಡಲದಲ್ಲಿ ಮಂತ್ರಿಗಳಾಗಿದ್ದಾಗಂಥ ಸಂದರ್ಭದಲ್ಲಿ ಮತ್ತು ಕ್ಯಾಬಿನೆಟ್ನ ರೀಶಫಲ್ ಮಾಡಿ ಶ್ರೀಯುತ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗೋ ಒಂದು ಸಂದರ್ಭ ಬಂದಾಗ ಅವತ್ತು ಗುರುವಾರ ಇತ್ತು. KH ಮುನಿಯಪ್ಪಣ್ಣವರು ದಂಪತಿ ಸಮೇತ ನಮ್ಮ ಸಾಯಿನಾಥ ಜ್ಞಾನ ಮಂದಿರಕ್ಕೆ ಬಂದಾಗ
ಅದು ಇದೇ ಸಮಯ 9 ಗಂಟೆಗೆ ಇಲ್ಲಿ ಪಲ್ಲಕ್ಕಿ ಆಗ್ತದೆ. ಆ ಪಲ್ಲಕ್ಕಿ ಟೈಮಲ್ಲಿ ನಾನೇ ಹೇಳಿದೆ, ಅಣ್ಣ ಇವತ್ತು ಪಲ್ಲಕ್ಕಿ ಹೊರ್ಬೋದಾ ನೀವು ಅಂತ ದೇವರಾಜ್ ಹೊರ್ತೀನಿ ಅಂತಂದ್ರು. ಅಮ್ಮ ಅವರಿಬ್ರು ಪಲ್ಲಕ್ಕಿ ಸೇವೆಯಲ್ಲಿ ಪಾಲ್ಗೊಂಡ್ರು. ಕಾರಣ ಯಾಕೆಂದ್ರೆ ಬಾಬಾರವರನ್ನ ನಂಬಿದಂಥ ಭಕ್ತರಿಗೆ ಬಾಬಾನೇ ಅವಕಾಶ ಕೊಡ್ತಾರೆ. ಏನಾದರೂ ಉನ್ನತ ಸ್ಥಾನಮಾನ ಆಗ್ಬೋದು, ಅಷ್ಟೈಶ್ವರ್ಯಗಳನ್ನು ಕೊಡುವಂಥದ್ದಾಗ್ಬೋದು, ಉನ್ನತ ಹುದ್ದೆಗಳನ್ನು ಕೊಡುವಂಥದ್ದಾಗ್ಬೋದು, ಇವೆಲ್ಲವನ್ನ ಬಾಬಾರವರು ಅವರ ಇಷ್ಟ ಆದಂತೆ ಮಾಡುವಂಥ ಒಂದು ನಂಬಿಕೆ ಇದೆ ನಮ್ಮೆಲ್ಲರಿಗೂ. ಅವತ್ತು ನಾನು ಗೊತ್ತಿಲ್ಲ, ಕ್ಯಾಶುವಲ್ ಆಗಿ ಹೇಳಬೇಕಾದ್ರೆ ಹೇಳಿದೆ, ಅಣ್ಣ ಇವತ್ತು ಹಳೆ ಸರ್ಕಾರ ಅಂದರೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ತಾವು ಮಂತ್ರಿಗಳಾಗಿದ್ದೀರಾ. ಈಗ ಆ ಮಂತ್ರಿಮಂಡಲ ವಿಸರ್ಜನೆ ಆಗಿದೆ. ಮುಂದಿನ ಮುಖ್ಯಮಂತ್ರಿಗಳು ಯಾರು? ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಆಗ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣದ ಒಂದು ಇದನ್ನ ಎಲ್ಲ ತೀರ್ಮಾನ ಆಗಿದೆ ಅನ್ನೋ ಮಟ್ಟದಲ್ಲಿ ಖಂಡಿತವಾಗಿ ಮುಂದಿನ ಒಂದು ನಮ್ಮ ಕ್ಯಾಬಿನೆಟ್ನಲ್ಲಿ ತಮಗೂ ಸಹ ಭಗವಂತನ ಆಶೀರ್ವಾದ ಅಣ್ಣ, ಖಂಡಿತ ಮಂತ್ರಿಗಳಾಗ್ತೀರಾ ಅಂತ ನಾನು ಹೇಳಿದೆ ಪಲ್ಲಕ್ಕಿ ಹೋಗ್ತಾ ಇದ್ದಾಗ. ನಕ್ಕೊಂಡು ನನ್ನ ಭುಜದ ಮೇಲೆ ಕೈ ಹಾಕಿ ಹೇಳಿದ್ರು, ಎಲ್ಲ ಬಾಬಾ ಆಶೀರ್ವಾದ ದೇವರಾಜ್ ಅಂತ. ನೋಡಿ, ಅದಕ್ಕೆ ಹೇಳೋದು, ನಂಬಿಕೆ ಅಂತ ಇಟ್ಕೊಂಡ್ರೆ ಬಾಬಾರಲ್ಲಿ ಖಂಡಿತ ಆಗುತ್ತೆ. ಯಾಕೆಂದ್ರೆ ನಮ್ಮೆಲ್ಲರಿಗೂ ಆಗಿರ್ತಕ್ಕಂಥ ಅನುಭವಗಳನ್ನ ನಾನು ಹಂಚ್ಕೊಳೋದಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ವಿಶೇಷವಾಗಿ ಕೆ.ಎಚ್. ಮುನಿಯಪ್ಪಣ್ಣ ಅವರ ಈ ದೇವಸ್ಥಾನಕ್ಕೆ ಅವರ ಕೊಡುಗೆ ಅನ್ನೋದಕ್ಕಿಂತ ಅವರ ಸೇವೆ ಬಹಳಷ್ಟು ದೊಡ್ಡದಾಗಿರುತ್ತೆ. ನಾವು ಹೇಳೋದಕ್ಕೆ 1-2 ಅಂತ ಹೇಳೋದಕ್ಕಾಗೋದಿಲ್ಲ. ಬಹಳಷ್ಟು ಸೇವೆಗಳನ್ನ, ಐಮಾಸ್ಕ್ ದೀಪಗಳಾಗ್ಬೋದು, ರಸ್ತೆ ಡಾಂಬರೀಕರಣ ಮಾಡಬೇಕಾದ್ರೆ ಬಹಳಷ್ಟು ನಮ್ಮ ದೇವಸ್ಥಾನದ ಕಡೆಗೆ ಏನು ಮಾಡಬೇಕು, ಆ ಮೂಲಭೂತ ಸೌಕರ್ಯಗಳಾಗ್ಬೋದು, ಮತ್ತೆ ಚರಂಡಿ ವ್ಯವಸ್ಥೆ ಆಗ್ಬೋದು, ಇವೆಲ್ಲವನ್ನ ಮಾಡ್ಕೊಂಡು ಹೋಗಿದ್ದಾರೆ. ಕಾರಣ ಯಾಕೆಂದ್ರೆ ಅವರು ಹೇಳ್ತಾ ಇದ್ರು, ಭಗವಂತನ ಸೇವೆ ಮಾಡೋದ್ರಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ, ಮಾಡ್ತೀನಿ ಅಂತ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಆತ್ಮೀಯ ಸೋದರನ ರೀತಿಯಲ್ಲಿ ಇರ್ತಕ್ಕಂಥ ವಿಶ್ವನಾಥ್ ಬೆಳಗ್ಗೆ ಫೋನ್ ಮಾಡಿದ್ರು, ಅಣ್ಣ ಈ ಥರ ಇದೆ, ಅಣ್ಣ ಅವ್ರ ವಿಚಾರವನ್ನ ಮಾಡಬೇಕು, ಈ ಥರ ಒಂದು ಇದು ಮಾಡಬೇಕು, ಅವರು ಬರೋವಂಥ ಒಂದು ನಿಟ್ಟಿನಲ್ಲಿ ಇದ್ದಾರೆ ಅಂತಾನು ಹೇಳಿದ್ದು. ಆದರೆ ಅವರು ಕಾರಣಾಂತರಗಳಿಂದ ಕ್ಯಾಬಿನೆಟ್ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಆದರೆ ಅವ್ರ ಮನಸ್ಸೆಲ್ಲ ಇಲ್ಲೇ ಇರುತ್ತೆ. ಗುರುವಾರ ಅಂದರೆ ಸಾಯಿಬಾಬಾರವರ ದೇವಸ್ಥಾನದಲ್ಲೇ ಅವರ ಕುಟುಂಬ ಸಮೇತ ಎಲ್ಲರಿಗೂ ಇಲ್ಲೇ ಗಮನ ಇರುತ್ತೆ. ಮುಂದಿನ ವಾರ ಅವ್ರು ಬರುವಂಥ ನಿಟ್ಟಿನಲ್ಲಿ ಬಾಬಾರವ್ರು ಕರ್ಸ್ಕೋತಾರೆ ಅಂತ ಹೇಳ್ತಾ ಇಷ್ಟಪಡ್ತಾ, ಜೊತೆಗೆ ವಿಶ್ವನಾಥ್ಗೆ ನೋಡಿ, ಅದು ಒಂದು ನಾಯಕರ ಒಂದು ವಿಚಾರ ಆಗ್ಬೋದು, ಒಂದು ಆತ್ಮೀಯರ ಒಂದು ಇದಾಗ್ಬೋದು, ಅದನ್ನ ಹೇಗೆ ವ್ಯಕ್ತಪಡಿಸ್ಬೋದು ಅಂದ್ರೆ ಸಾಯಿನಾಥ ಜ್ಞಾನ ಮಂದಿರದಲ್ಲೇ ಮಾಡಬೇಕು ಅನ್ನೋದು ಒಂದು ವಿಚಾರ ಅವ್ರು ಬಂತಲ್ಲ, ತುಂಬ ಹೃದಯದ ಧನ್ಯವಾದಗಳು ವಿಶ್ವನಾಥ್ಗೂ. ಯಾಕೆಂದ್ರೆ ಅವರ ಹೆಸರಲ್ಲಿ, ಯಾರು ಕೆ.ಎಚ್. ಮುನಿಯಪ್ಪಣ್ಣ ಅವರ ಹೆಸರಲ್ಲಿ ಇವತ್ತು ಅನ್ನಸಂತರ್ಪಣೆಗೆ ಮಾಡಿರೋಂಥ ಸೇವೆ ಆಗ್ಬೋದು ಅವರು, ಮತ್ತೆ ಈ ದಿನದ ಸೇವೆಯಲ್ಲಿ ಅವರೂ ಸಹ ಭಾಗಿಯಾಗಿರ್ತಾರೆ ಅಂತ ಹೇಳೋದಕ್ಕೆ ಸಂತೋಷ ಆಗ್ತದೆ. ಭಗವಂತ ವಿಶ್ವನಾಥ್ಗೂ ಸಹ ಉನ್ನತವಾದ ಒಂದು ಸ್ಥಾನಮಾನ ಸಿಗಲಿ, ಭಗವಂತ ಆಶೀರ್ವಾದ ಕೊಡಲಿ. ಹಾಗೂ ಕಾಂಗ್ರೆಸ್ ಪಕ್ಷದ, ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಹೇಳುವಂಥ ವಿಚಾರ ಆದರೆ, ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ನಮ್ಮ ಚಿದಾಂತ್ ಇದ್ದಾರೆ, ಮುನೀಂದ್ರ ಇದ್ದಾರೆ, ಇನ್ನು ಬಹಳಷ್ಟು ಜನ ಇದ್ದಾರೆ ಇಲ್ಲೆಲ್ಲರೂ. ಅವರೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಸಾಯಿನಾಥನ ಕೃಪಾಶೀರ್ವಾದ ಎಂದೆಂದಿಗೂ ಅವ್ರಿಗಿರಲಿ ಅಂತ ಹೇಳ್ತಾ, ಓಂ ಶ್ರೀ ಸಾಯಿ.